ಕಾಗವಾಡ MLA ರಾಜು ಕಾಗೆ ಈ ಹಿಂದೆ ಅವರ ಬಗ್ಗೆ ಒಂದು ಸ್ಟೋರಿ ಬಂದಿತ್ತು. ಅವರು ತಪ್ಪಿಸ್ಕೊಂಡಿದ್ರು ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಆಗ TV ಅವರು ಅವ್ರ ಬಗ್ಗೆ ಒಂದು ಸ್ಟೋರಿ ಆಗ್ತಾಯಿದ್ರು. ಹುಲಿ ಹಿಡಿತೀರಿ, ಆನೆ ಹಿಡಿತೀರಿ, ಸಿಂಹ ಹಿಡಿತೀರಿ, ಕಾಗೆ ಹಿಡಿಯೋಕ್ಕಾಗಲ್ವಾ ಅಂತೇಳಿ ಈ ಮಾಧ್ಯಮದವ್ರದ್ದು ಗೊತ್ತಲ್ಲ, ಅವರು ಅದಕ್ಕೆ ಸಿಡಿಮಿಡಿಗೊಂಡು ನೋಡಿ ಸರ್, ಸಭಾಧ್ಯಕ್ಷರೇ ನನ್ನನ್ನು ಈಗೆಲ್ಲ ಹೇಳ್ತಾ ಇದ್ದಾರೆ ಅಂತೇಳಿ ಆಮೇಲೆ ಅದನ್ನು ತೆಗೆಸಲಾಯಿತು. ಈಗ ಅದೇ ಕಾಗವಾಡ MLA ಅಲ್ಲಿ ಮತ ಪ್ರಚಾರ ಮಾಡಬೇಕಾದ್ರೆ ಒಂದು ಆವಾಜ್ ಹಾಕಿದ್ದಾರಂತೆ, ನನಗೆ ಕಳೆದ ಬಾರಿ 400 ಮಾತ್ರ ಲೀಡ್ ಬಂದಿದ್ದು, ಈ ಸಲ ಲೀಡ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಕರೆಂಟೆಲ್ಲ ಕಿತ್ತಾಕ್ತೀನಿ ಅಂತ ಹೇಳಿದಾರಂತೆ. ಈ ರಾಜಕ್ಕಾಗಿ ನಮಗೀಗ ನೀವು ಸೌತ್ ಹಾಕಿದ್ವಲ್ಲ, ಏನು ತಪ್ಪಿಲ್ಲ. ಏನು ಮದಾರಿ ಇವರಿಗೆಲ್ಲ? ಯಾರು ಇವರೆಲ್ಲ? ನಮ್ಮ ತೆರಿಗೆ ದುಡ್ಡಲ್ಲಿ ಅವರಿಗೆ ಪಂಚೆ ಗಿಂಚೆ ಎಲ್ಲ ಸಿಗೋದು ನಮ್ಮ ದುಡ್ಡಲ್ಲಿ. ಅವರಿಗೆ ಪೆಟ್ರೋಲು, ಡೀಸಲ್ಲು, ಫೋನ್ ಬಿಲ್ಲು, ವಿಮಾನ ಬಿಲ್ಲು ಕೊಡೋದು ನಾವು, ಅವರ TADA ಕೊಡೋದು ನಾವು, ಸಂಬಳ ಕೊಡೋದು ನಾವು, ಅವರ ಡ್ರೈವರಿಗೆ ಸಂಬಳ ಕೊಡಿಸೋದು ನಮ್ಮ ತೆರಿಗೆ ದುಡ್ಡು. ಜನರ ಮೇಲೆ ಆವಾಜ. ಬನ್ನಿ ಏನೆಲ್ಲ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ಗೆ ಓಟ್ ಹಾಕದಿದ್ರೆ ಕರೆಂಟ್ ಕೊಡಲ್ವಾ? ಮತ ಬರದಿದ್ರೆ ಕರೆಂಟ್ ಕಟ್ ಎಂದ ರಾಜು ಕಾಗೆ. ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ, ಹೆಚ್ಚಿಗೆ ಮತ ಇಲ್ಲಂದ್ರೆ ನಾವು ಏನ್ ನಿಮ್ಮದು ಕರೆಂಟ್ ಕಟ್ ಮಾಡಕದೀವು ಉಳಿದು. ಕೇಳಿಸಿಕೊಂಡ್ರಲ್ಲ, ಇದು ಶಾಸಕ ರಾಜು ಕಾಗೆ ಹೇಳಿರೋ ಮಾತು. ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಓಟ್ ಹಾಕ್ಬೇಕಂತೆ. ಒಂದು ವೇಳೆ ಓಟ್ ಹಾಕಿಲ್ಲ ಅಂತ ಅಂದ್ರೆ ಕರೆಂಟ್ ಕಟ್ ಮಾಡ್ತೀವಿ ಅಂತ ಚಿಕ್ಕೋಡಿಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ರಾಜು ಕಾಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. 400 ಮಠಗಳು ನನಗೆ ಕಡಿಮೆ ಬಿದ್ದಿದ್ದಾವು. 400 ಮಂಗಾವತಿ ಜುಗುಳು ಶಾಪುರದವ್ರ ಪಾಪ ಅವ್ರಿಗೆ ಏನಾಗ ಬರಂಗಿಲ್ಲ. ನಾವು ಯಾಕ್ರಿ ಗೌಡ್ರ, ಯಾಕ್ರೆ ನೀವು ಹೆಚ್ಚು ಮಾಡಿದ್ರೆ ನೀವು ಹೆಂಗ್ ಮಾತಾಡ್ರೆ ಭಯ ಹುಳ ಬೀಳ್ತಾವ. ಅದಕ್ಕೆ ಈಗ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ, ಹೆಚ್ಚಿಗೆ ಮತ ಇಲ್ಲಂದ್ರೆ ನಾವು ಏನ್ ನಿಮ್ಮದು ಕರೆಂಟ್. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಟ್ ಮಾಡಕದೀವು ಉಳಿದು. ಅದಕ್ಕ ಬೇಕಾಗಿಲ್ಲ, ನಾವ್ ಹೆಂಗ ಮಾತಾಡಿದ್ರೆ ಹಂಗ ನಡ್ಕೋತಾನೆ ಗೌಡ್ರ, ಮಂಗಾವತಿ ಗೌಡ್ರ. ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ ಎಂದ ಪರಂ. ನಾವು ಯಾವುದೇ ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು. ಎಲೆಕ್ಷನ್ ನಂತರವೂ ಗ್ಯಾರಂಟಿ ಮುಂದುವರೆಯಲಿದೆ ಅಂತ ಹೇಳಿದ್ರು. ನಾವು ಯಾವ ಭಾಗ್ಯಗಳನ್ನು ಕಟ್ ಮಾಡೋದಿಲ್ಲ. ಪದೇ ಪದೇ ಹೇಳಿದ್ದೇವೆ. ಚುನಾವಣೆ ಆದಮೇಲೆ ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ಆದಮೇಲೆ ಎಲ್ಲ ಗ್ಯಾರಂಟಿಗಳನ್ನ ಕಾಂಗ್ರೆಸ್ನವ್ರು ಕಟ್ ಮಾಡ್ತಾರೆ ಅಂತೇಳಿ ಚುನಾವಣೆ ಭಾಷಣಗಳಲ್ಲೇ ಹೇಳಿದ್ದಾರೆ. ಅದನ್ನೆಲ್ಲನೂ ನಾವು ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವೆಲ್ಲರೂ ಹೇಳ್ತಾ ಇದ್ದೇವೆ. ಯಾವುದೇ ಗ್ಯಾರಂಟಿಯನ್ನು ನಾವು ಚುನಾವಣೆ ಆದಮೇಲೆ ಕೂಡ ಕಟ್ ಮಾಡೋದಿಲ್ಲ, ಮುಂದುವರಿಸ್ತೇವೆ. ಈಗಾಗಲೇ ಬಡ್ಜೆಟ್ರಿ ಅಲೋಕೇಶನ್ ಆಗಿದೆ, ಅದನ್ನೆಲ್ಲ ನಾವು ಹೇಳಿದ್ದೇವೆ. ನಮೋ ವಿರುದ್ಧ ರಾಜು ಕಾಗೆ ವಿವಾದಿತ ಮಾತು. ಈಗಿನ ಯುವಕರು ಮೇಲಿಂದ ಮೇಲೆ ಮೋದಿ ಅಂತಾರೆ. ಬಿಜೆಪಿಯವರು ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನಾದ್ರೂ ಸಮಸ್ಯೆಯಾದ್ರೆ ಮೋದಿ ಬರಲ್ಲ ಅಂತ ರಾಜು ಕಾಗೆ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಸತ್ತಪ್ಪ, ನಾಳೆ ಯಾರು ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಅವ್ರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನೆಲ್ಲ ಮೋದಿ ತಗೊಂಡು ನೆಕ್ಕಾಗ್ತದೆ. ಮೋದಿ ಅವರ ಸಲುವಾಗಿ ನೀವು ಮೋದಿ ನಿಂತಾನಿಲ್ಲಿ ನೀವು ವಾರಾಣಸಿ ಹೋಗ್ಬೇಕು. ಇಲ್ಲಿ ಯಾರು ನಿಂತಾರು? ಇವ್ ಅವ್ರ ಹೇಳ್ತಾರ ಮೋದಿ ನೋಡಿ ಓಟ್ ಹಾಕಿರ್ತಾರೆ. ಮೋದಿ ನೋಡಿ ನಾವು ಓಟ್ ಹಾಕ್ತೇವಲ್ಲ, ನೀವು ನಿಂತವ ನೀ ಏನ್ ಮಾಡಿದ್ರಿ ಬೇಕಲ್ಲ. ಲೋಕ ಪ್ರಚಾರದ ಅಖಾಡದಲ್ಲಿ ನಾಯಕರ ಮಾತಿನ ಜಟಾಪಟಿ ಜೋರಾಗಿದೆ. ಆದ್ರೆ ಮಾತನಾಡೋ ಭರದಲ್ಲಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಮೇಲಿಂದ ಮೇಲೆ ಎಡವಟ್ಟು ಮಾಡ್ತಿದ್ದು ಪಕ್ಷಕ್ಕೆ ಮುಜುಗರವನ್ನುಂಟು ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಮೇಲೆ ವಯಸ್ಸಾದಾಗೆ ಒಂದು ಮೆಚುರಿಟಿ ಬರಬೇಕು ಯಾರಿಗಾದ್ರೂ ವ್ಯಕ್ತಿಗೆ. ಈ ಕಾಗವಾಡದ ಕಾಗೆಗೆ ಆ ಮೆಚುರಿಟಿ ಬರ್ತಾನೆ ಇಲ್ಲ. ಈ ಹಿಂದೆ ನಾವು ಹೇಳಿದ್ದು ಕರೆಕ್ಟ್ ಇದೆ. ಯಾವುದೋ ತಪ್ಪಿಸ್ಕೊಂಡಿದ್ದು ನಾವು ಹಾಕಿದ್ವಲ್ಲ, ನಾನು ಹೇಳಿದ್ನಲ್ವ, ಆನೆ ತಪ್ಪಿಸ್ಕೊಳ್ಳುತ್ತೆ, ಹುಲಿ ತಪ್ಪಿಸ್ಕೊಳ್ಳುತ್ತೆ, ಜಿಂಕೆ ತಪ್ಪಿಸ್ಕೊಳ್ಳುತ್ತೆ, ಅದನ್ನೆಲ್ಲ ಹಿಡಿತೀರಿ. ಕಾಗೆ ತಪ್ಪಿಸ್ಕೊಂಡಿದ್ದು ಹಿಡಿಯೋಕ್ಕಾಗಲ್ವ ಅಂತೇಳಿ ಎಂಥ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ?
ಮೋದಿನ ಹಿಡ್ಕೊಂಡು ನೆಕ್ಕಕ್ಕಾಗತ್ತೆ, ಹಿಂಗೆಲ್ಲ ಹೇಳಿಕೆ. ಮೋದಿ ಸತ್ರ ಏನು ನೆಕ್ಸ್ಟ್ ಪ್ರಧಾನ, ಹಿಂಗೆಲ್ಲ ಹೇಳಿಕೆ. ನಾನು ಎಜುಕೇಟೆಡ್ ಇದ್ದೀನಿ, ಬಾಯಿಯೋ ಬೇವನೋ, ಅರೇ ಅರೇ ಅರೇ. ಇವರ ಅವಾಂತರಗಳು ಒಂದೆರಡಲ್ಲ, ಹೇಳ್ತೀನಿ ಒಂದು ಪುಟ್ಟ. ರಾಜು ಕಾಗೆ ವಿಚಾರವನ್ನು ಹೇಳ್ತಾ ಇದ್ದೀವಿ. ರಾಜು ಕಾಗೆ ಇವತ್ತು ಕಾಗವಾಡದಲ್ಲಿ ಮತ ಪ್ರಚಾರಕ್ಕೆ ಬಂದಿದ್ದರು. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಡಿಮೆ ಲೀಡ್ ಕೊಟ್ಟರೆ ಕರೆಂಟ್ ಶಾಕ್ ಕೊಡ್ತೀವಂತೆ. ಕಾಗೆ ಕರೆಂಟ್ ಶಾಕ್ ಬಗ್ಗೆ ಹೇಳಿದ್ದಾರೆ. ಕರೆಂಟ್ ಶಾಕ್. ಆಮೇಲೆ ಈ ಹಳೆ ಪಿಕ್ಚರಲ್ಲಿ ಬಾಲಕೃಷ್ಣ ಡೈಲಾಗ್ ಹೊಡಿತಾ ಇದ್ರು ಗೊತ್ತಾ, ಜಮ್ಮಿ ಒಂಥರ ಪಾಳೆಗಾರನ ರೀತಿಯಲ್ಲಿ, ಅದೇ ಥರ ಧಮಕಿ ಹಾಕಿದ್ದಾರೆ ರಾಜು ಕಾಗೆ. ಕಾಗವಾಡ ಕಾಂಗ್ರೆಸ್ ಶಾಸಕರಿಂದ ನೇರ ಧಮಕಿ ಇದೆ. ಆಮೇಲೆ ಎಲ್ಲಿದು ಜುಗುಳ ಗ್ರಾಮದಲ್ಲಿ, ಕಾಗವಾಡದ ಜುಗುಳ ಅನ್ನುವಂಥ ಗ್ರಾಮಕ್ಕೆ ಪ್ರಚಾರಕ್ಕೆ ಬಂದಿದ್ದರು. ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಕಡಿಮೆ ಮತ ಬಂದಿದೆ ಅವ್ರು ಹೇಳೋದು. ಇವರು ಜುಗುಳ ಗ್ರಾಮದಲ್ಲಿ ನನಗೆ 400 ಮಾತ್ರ ಲೀಡ್ ಬಂದಿರೋದು, ಈ ಸಲ ಏನಾದರೂ ಲೋಕಸಭೆಯಲ್ಲಿ ಲೀಡ್ ಜಾಸ್ತಿ ಬಂದಿಲ್ಲ ಅಂದರೆ ಕರೆಂಟ್ ಕಿತ್ತಾಕ್ಬಿಡ್ತೀವಿ ಅಂಥೇಳಿ ಕಾಗೆ, ರಾಜು ಕಾಗೆ ಕರೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲೋಕಸಭಾ ಎಲೆಕ್ಷನಲ್ಲಿ ಹೀಗಾದರೆ ಸುಮ್ಮನಿರಲ್ಲ, ಜುಗುಳ ಗ್ರಾಮಕ್ಕೆ ವಿದ್ಯುತ್ತನ್ನೇ ಕೊಡಲ್ಲ ಅಂಥೇಳಿ ರಾಜು ಕಾಗೆ, ಕಾಗವಾಡದ ಮೇಲೆ ಕಾಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದಾದ ನಂತರ ಮಜಾ ನೋಡಿ, ಬಾಯ್ಯೋ ನಾನು ಕೂಡ ಪದವೀಧರ ಇದ್ದೇನೆ, ನನಗೂ ಕೂಡ ತಿಳುವಳಿಕೆ ಇದೆ, ನಾನು ಕೂಡ ದೇಶವನ್ನು ಸಮರ್ಥವಾಗಿ ಮುನ್ನಡೆಸ್ತೇನೆ ಅಂತೇಳಿ ರಾಜು ಕಾಗೆ ಒಂದು ಆಸೆ ವ್ಯಕ್ತಪಡಿಸಿದ್ದಾರೆ. ರಾಜು ಕಾಗೆ ಒಂದು ಆಸೆ ವ್ಯಕ್ತಪಡಿಸಲಿ, ಯಾರಿಲ್ಲ ಅಂತ ಹೇಳೋದಿಲ್ಲ. ಆ ವ್ಯಕ್ತಪಡಿಸುವಾಗ ನಮಗೆ ಅಸಹ್ಯ ಅನ್ನಿಸ್ಬಾರ್ದು. ಈ ಸಾಧು ಕೋಕಿಲ ಕಾಮಿಡಿ ಮಾಡ್ದಂಗೆ ಇರಬಾರ್ದು ಸೀರಿಯಸ್ ವಿಚಾರಗಳು ಮಾತಾಡಿದಾಗ. ಏನಂತೆ ನೋಡಿ, ಹೇಳಿಕೆ ನೋಡಿ, ಮೋದಿ ಸತ್ತ ಅಂದ್ಕೊಳ್ಳಿ, ಯಾರೂ ಪ್ರಧಾನಿ ಆಗಲ್ವಾ? ಇದನ್ನು ಯಾರು ಹೇಳ್ತಿರೋದು? ಕಾಗೆ, ರಾಜು ಕಾಗೆ. ಇಂದಿನ ಯುವಕರು ಮೋದಿ ಅಂತ ಇದ್ದಾರೆ, ಮೋದಿ ತಗೊಂಡು ಏನಾದರೂ ನೆಕ್ಕೋದಕ್ಕೆ ಬೇಕಾ? ಕಾಗವಾಡದಲ್ಲಿ MLA ಆಗಿದ್ದೀರಲ್ಲ ನೀವು, ನಿಮ್ಮನ್ನು ತಗೊಂಡು ಏನು ಮಾಡೋಣ ಅಲ್ಲಿ ಜನ? ಮಿಸ್ಟರ್ ಕಾಗೆ. ಆ್ಯಂಡ್ ರಾಜ್ಯದಲ್ಲಿ ಸತೀಶ್ ಸವದಿ ಕಾಗೆ ಬೇಕು ಅಂತಾರೆ. ಯಾವನಂದಿದ್ದು ರಾಜ್ಯದಲ್ಲಿ ಸತೀಶು ಸವದಿ ಕಾಗೆ ಬೇಕು ಅಂತ? ಆಮೇಲೆ ಮೋದಿನೇ ಬೇಕು ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಸತೀಶ್ ಸವದಿ ಕಾಗೆ ಬೇಕು ಅಂತ ಹೇಳ್ತಾರಂತೆ, ಆಮೇಲೆ ಮೋದಿನೇ ಬೇಕು ಅಂತ ಹೇಳ್ತಾರಂತೆ. ಮತ್ತೊಮ್ಮೆ ವಿವಾದಿತ ಹೇಳಿಕೆ ಕೊಟ್ಟಿದ್ದೆ ರಾಜು ಕಾಗೆ ಒಂದು ಚಾಲೆಂಜಪ್ಪ, ನೀವಲ್ಲಿ ವಾರಣಾಸಿಯಲ್ಲಿ ಹೋಗಿ ಎಲೆಕ್ಷನ್ ನಿಲ್ಲರಲ್ಲ, ಮೋದಿಯವರ ವಿರುದ್ಧ ನಿಂತ್ಕೊಳ್ಳಿ, ನೋಡೋಣ, ನಿಮ್ಮದು ಒಂದು ತಾಕತ್ತು ಗೊತ್ತಾಗತ್ತೆ. ಸುಮ್ಮನೆ ಯಾರೋ ಪಾಪದವರು 4 ಜನ ಸಿಕ್ಕಿದ್ರೆ ಅವ್ರ ಮುಂದೆ ಅವತ್ತು ನಿಮಗೆ ಹಾಕಿದ್ದು ಕರೆಕ್ಟ್ ಇದೆ. ಕಾಗೆ ಅವರೇ, ಹುಲಿ ಹಿಡಿತೀರಿ, ಸಿಂಹ ಹಿಡಿತೀರಿ, ಆಫ್ಟರ್ ಆಲ್ ಒಂದು ಕಾಗೇನು ಹಿಡಿಯೋಕ್ಕಾಗಲ್ವ ಅಂತೇಳಿ, ಅದು ಹೆಂಗೆ ಗೆಲ್ಲಿಸ್ತೀರಪ್ಪ ಇಂಥವ್ರನ್ನೆಲ್ಲ.